ಹಲೋ ಹಾಯ್ ನಮಸ್ತೆ, ವೆಲ್ಕಮ್ ಟು ದಿ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ನೀವೆಲ್ಲರೂ ಆರಾಮಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ. ಎಸ್, ನಾವು ಕೂಡ ಆರಾಮಾಗಿದ್ದೇವೆ. ನೋಡಿ, ಇಲ್ಲಿ ನಾನು ಡ್ಯೂಟಿಯಿಂದ ಬರುವಷ್ಟೊತ್ತಿಗೆ ನನ್ನ ಮಗಳ ಕಿತಾಪತಿ ಕೂಡ ಶುರುವಾಗಿತ್ತು. ನಾನು ಆಗಲೇ ಬ್ಯಾಗೆಲ್ಲ ಸೆಟ್ ಮಾಡಿ ಇಟ್ಟು ಹೋಗಿದ್ದೆ, ಬಟ್ ಅವಳಿಗೆ ಹೇಗೆ ಬೇಕೋ ಹಾಗೆ ಸೆಟ್ ಮಾಡಿ ಇಟ್ಕೊಳ್ತಾ ಇದ್ದಾಳೆ. ಎಸ್, ಇವತ್ತು ನನ್ನ ಮಗಳ ಸ್ಕೂಲ್ನ ಫಸ್ಟ್ ಡೇ. ತುಂಬ ಖುಷಿಯಿಂದ ಹೊರಡ್ತಾ ಇದ್ದಾಳೆ. ಇನ್ನೂ ನೆಕ್ಸ್ಟ್ ಡೇ ಹೇಗೆ ಇರ್ತದೋ ನನಗೆ ಅಂತೂ ಗೊತ್ತಿಲ್ಲ. ಇವತ್ತಂತೂ ಆರಾಮಾಗಿ ಖುಷಿಯಿಂದ ಹೊರಡ್ತಾ ಇದ್ದಾಳೆ. ನಾನು ಕೂಡ ಇವತ್ತು ಫಸ್ಟ್ ಡೇ ಆಗಿದ್ದರಿಂದ ಲೇಟ್ ಆಗೋದು ಬೇಡ, ಹಾಗೆ ಅವಳಿಗೆ 8:30ಗೆ ಕರೆಕ್ಟ್ ರಿಕ್ಷಾ ಬರ್ತದೆ. ಹಾಗಾಗಿ ನನ್ನ ಮಗಳನ್ನು ಬೇಗ ಬೇಗ ರೆಡಿ ಮಾಡ್ತಿದ್ದೇನೆ. ಯಾಕೆಂದರೆ ಮಕ್ಕಳನ್ನು ರೆಡಿ ಮಾಡೋದಂದರೆ ಅವರಿಗಿಂತ ಜಾಸ್ತಿ ಟೆನ್ಷನ್ ನಮಗೆ ಇರ್ತದೆ ಮಾರ್ರೆ. ನನ್ನ ಮಗಳು ನೋಡಿ, ಇಲ್ಲಿ ನೋಡಲಿ ಎಷ್ಟು ಪೋಖ್ರಿ ಮಾಡ್ತಾ ಇದ್ದಾಳೆ ಅಂತ. ಅವಳಿಗೆ ತಲೆ ಬಾಚೋದಂದರೆ ದೊಡ್ಡ ಸಂಕಟ ಮಾರ್ರೆ. ನನಗೆ ಅದುವೇ ತಲೆ ಬಿಸಿಯಾಗಿದೆ. ಇನ್ನು ದಿವಸ ಅವಳ ತಲೆ ಕಟ್ಟಿ ಕಳಿಸ್ಬೇಕಲ್ಲ, ಹೇಗೆ ಕಳಿಸುವುದು ಅಂತ ಆಗಿದೆ. ಇವತ್ತು ಸ್ಕೂಲ್ಗೆ ಹೋಗೋ ಬರಸಲ್ಲಿ ಕೂಗ್ತಾ ಇಲ್ಲ ಅಂದರೆ ಅವಳು ಕೂಗಲಿಕ್ಕೆ ಕೂಡ ಶುರು ಮಾಡ್ತಾಳೆ. ನೋಡಿ, ಇವತ್ತು ಏನೋ ಸುಮ್ಮನೆ ಆಗಿದ್ದಾಳೆ, ಆದರೂ ಫೇಸ್ ಎಕ್ಸ್ಪ್ರೆಷನ್ ಮಾತ್ರ ಚೇಂಜ್ ಆಗ್ತಾ ಉಂಟು ಅವಳದ್ದು. ಹೀಗೆ ಕೂಡ ಡ್ಯೂಟಿ ಬೇಗ ಇರೋದ್ರಿಂದ ನಾನು ಕೂಡ ಬೇಗ ಹೇಳ್ತೇನೆ. ಆಗನೇ ಅವಳನ್ನು ಕೂಡ ಏಳಿಸಿ ಬ್ರಷ್ ಎಲ್ಲ ಮಾಡಿಸಿ ಸ್ನಾನ ಮಾಡಿಸಿ ನಾನು ಬರುವಷ್ಟೊತ್ತಿಗೆ ಟಿಫನ್ ಮಾಡಿ ಇರಬೇಕು ಅಂತ ಹೇಳಿ ಹೋಗಿದ್ದೆ. ಸೊ ಬರುವಷ್ಟೊತ್ತಿಗೆ ಟಿಫನ್ ಎಲ್ಲ ಆಗಿತ್ತು. ಹಾಗಾಗಿ ನನಗೆ ಹೊರಡಿಸ್ಲಿಕ್ಕೆ ಸುಲಭ ಆಯಿತು. ಇಲ್ಲದಿದ್ದರೆ ಅವಳ ಟಿಫನ್ ಮಾಡೋದೇ 1 ಗಂಟೆ ಆಗ್ತದೆ ಮಾರ್ರೆ. ನೋಡಿ, ಇಲ್ಲಿ ಅವಳ ಬ್ಯಾಗಿಗೆ ಸ್ನ್ಯಾಕ್ಸ್ ಎಲ್ಲ ಕೊಡಲಿಕ್ಕೆ ಉಂಟಲ್ಲ, 10:30ಗೆ ಅವರಿಗೆ ಸ್ನ್ಯಾಕ್ಸ್ ಕೊಡಲಿಕ್ಕೆ ಉಂಟು. ನಾನು ಬೆಳಗ್ಗೆ ಮಾಡಿದ ನೀರು ದೋಸೆಯನ್ನೇ ಬಾಕ್ಸಿನಲ್ಲಿ ಹಾಕಿ ಕೊಟ್ಟೆ. ಯಾಕೆಂದರೆ ನಾವು ಅಂಗಡಿಯ ತಿಂಡಿ ಎಲ್ಲ ಕೊಡೋದಕ್ಕಿಂತ ಹೀಗೆ ಮನೆಯಲ್ಲಿ ಮಾಡಿದ ಫುಡ್ಡನ್ನೇ ಕೊಟ್ಟರೆ ಅವರಿಗೆ ಆರೋಗ್ಯಕ್ಕೆ ಕೂಡ ಒಳ್ಳೆಯದು, ಹೊಟ್ಟೆ ಕೂಡ ತುಂಬ್ತದೆ. ಹಾಗೆ ನಾವು ಯಾವ ಕೆಲಸ ಮಾಡೋದಾಗಲಿ, ಎಲ್ಲಿಗೆ ಹೋಗೋದಾಗಲಿ ದೇವರ ಆಶೀರ್ವಾದ ಇರದೆ ನಾವು ಯಾವುದನ್ನು ಕೂಡ ಮಾಡುವುದು ಒಳ್ಳೆಯದಲ್ಲ. ಹಾಗಾಗಿ ನನ್ನ ಮಗಳು ಸಹ ಅವಳು ಎಲ್ಲಿಗೆ ಹೊರಡುವುದಾದರೂ ಕೂಡ, ಎಲ್ಲಿಗಾದರೂ ಹೋಗೋದಾದರೂ ಕೂಡ ಫಸ್ಟು ಹೋಗಿ ದೇವರಿಗೆ ಕೈ ಮುಗಿದು ಹೊರಡ್ತಾಳೆ. ಅದೇ ಪದ್ಧತಿ ಇವತ್ತು ಕೂಡ ಮಾಡ್ತಿದ್ದಾಳೆ. ಸ್ಕೂಲ್ಗೆ ಹೊರಟ ಕೂಡಲೇ ಹೋಗಿ ದೇವರಿಗೆ ಕೈ ಮುಗಿದು ಬಂದು ಅವಳ ಕೆಲಸ ಏನುಂಟು ಚಪ್ಪಲ್ಲ ಹಾಕ್ಕೊಂಡು ರೆಡಿಯಾಗಿ ಹೊರಗಡೆ ಬಂದು ನಿಂತಿದ್ದಾಳೆ. ಹೊರಗಡೆ ಬರುವಾಗ ನಮ್ಮ ಚಿಂಟು ಕೂಡ ರೆಡಿ ಇದ್ದಾನೆ ಆಯಿತಾ, ಅವಳನ್ನು ಕಳಿಸಿಕೊಡಲಿಕ್ಕೆ. ಅಷ್ಟಿತ್ತು, ಈಗಾಗಲೇ ರಿಕ್ಷಾ ಕೂಡ ಬಂತು. ರಿಕ್ಷಾದಲ್ಲಿ ನನ್ನ ಮಗಳು ಖುಷಿಯಿಂದ ಹೊರಟು ಹೋದ್ಲಾಯ್ತಾ. ಮಕ್ಕಳನ್ನು ಸ್ಕೂಲ್ಗೆ ಕಳಿಸಿದ ನಂತರ ಮನೆಯೆಲ್ಲ ಖಾಲಿ ಖಾಲಿ ಬೇಜಾರಾಗ್ತದೆ ಮಾರ್ರೆ. ಆದರೆ ಕಳಿಸದಿದ್ದರೆ ಎಂತ ಮಾಡೋದಲ್ವಾ, ಮಕ್ಕಳ ಭವಿಷ್ಯ ಕೂಡ ಮುಖ್ಯವೇ ಅಲ್ಲ ನಮಗೆ. ಮಗಳನ್ನು ಸ್ಕೂಲಿಗೆ ಕಳಿಸಿದ ಕೂಡಲೇ ನಮ್ಮ ಚಿಂಟುವಿನಲ್ಲಿ ಸ್ವಲ್ಪ ಆಟ ಆಡುವ ಅಂತ ಬಂದದ್ದು ನಾನು. ನೋಡಿದ್ರಿ ಅಲ್ವಾ ನಮ್ಮ ಚಿಂಟು ಎಷ್ಟು ಚೆಂದ ಆಟ ಆಡ್ತಾನೆ ಅಂತ. ಅಲ್ಲಿಂದ ಓಡಿ ಬಂದು ಕದ್ದು ಕೂತದ್ದು ಬಾತ್ರೂಮಿನಲ್ಲಿ ಆಯ್ತಾ. ಅವನನ್ನು ನೋಡಿದ ಕೂಡಲೇ ಅವನಿಗೆ ಓಡಲಿಕ್ಕೆ ಕಣ್ಣು ಕಾಣಿಸ್ಲಿಲ್ಲ. ನೋಡಿ, ಅಲ್ಲಿ ಓಡೋಗಿ ಮತ್ತೊಂದು ರೂಮಿನಲ್ಲಿ ಕದ್ದು ಕೂತ್ಕೊಂಡಿದ್ದಾನೆ. ಈಗ ಬಂದು ಚೇರ್ನಲ್ಲಿ ಕೂತ್ಕೊಂಡಿದ್ದಾನೆ. ಅವನೊಟ್ಟಿಗೆ ಆಟ ಆಡ್ತಾ ಕೂತ್ರೆ ನನ್ನ ಕೆಲಸ ಎಲ್ಲ ಪೆಂಡಿಂಗ್ ಆಗ್ತದೆ ಅಂತ ಹೇಳಿ ನಾನು ಬೆಳಗ್ಗೆ ಆಫೀಸ್ನಲ್ಲಿ ವರ್ಕ್ ಕೂಡ ಪೆಂಡಿಂಗ್ ಮಾಡಿ ಬಂದಿದ್ದೆ. ಸೊ ಅವನನ್ನು ಬಿಟ್ಟು ನಾನು ಸೀದಾ ಆಫೀಸಿಗೆ ಹೊರಟೆ. ಫೈನಲಿ ಮಗಳನ್ನ ಸ್ಕೂಲಿಗೆ ಕಳಿಸಿ ಆಯಿತು. ಹಾಗೆಯೇ ಚಿಂಟು ಜೊತೆ ಸ್ವಲ್ಪ ಆಟ ಆಡಿ ನಾನು ಕೂಡ ಆಫೀಸ್ನಲ್ಲಿ ವರ್ಕ್ ಪೆಂಡಿಂಗ್ ಮಾಡಿ ಇಟ್ಟಿದ್ದೆ. ಸೊ ಈಗ ಕಂಪ್ಲೀಟ್ ಮಾಡುವಂತ ಹೊರಟೆ. ಹಾಗೆ ಇವಾಗ ನಮಗೆ ಮೀಟಿಂಗ್ ಕೂಡ ಉಂಟು. ಸೊ ಈಗ ಪುನಃ ಆಫೀಸಿಗೆ ಹೋಗ್ತಾ ಇದ್ದೀನಿ. ಮಳೆ ಬರ್ತಾ ಇರೋದ್ರಿಂದ ಗಾಡಿನ ಮನೇಲೇ ನಿಲ್ಲಿಸಿ ನಡ್ಕೊಂಡು ಹೋಗ್ತಾ ಇದ್ದೀನಿ. ನಮ್ಮ ಮನೆ ಸುತ್ತಮುತ್ತ ನೇಚರ್ ಹೀಗಿದೆ ನೋಡಿ. ಎಲ್ಲಿ ನೋಡಿದರೂ ತೋಟ, ಗ್ರೀನರಿ ಚೆಂದ ಉಂಟಲ್ಲ. ಆದರೆ ಮಳೆ ಬರುವಾಗ ಒಮ್ಮೆ ಕಿರಿಕಿರಿ ಆಗ್ತದೆ. ಯಾಕೆಂದರೆ ಎಲ್ಲ ಕಡೆ ಕೆಸರು, ಹಾಗಾಗಿ ಸ್ವಲ್ಪ ಕಿರಿಕಿರಿ ಆಗ್ತದೆ. ಇಲ್ಲದಿದ್ದರೆ ತುಂಬ ಚೆಂದ ಆಗ್ತದೆ ಮಾರ್ರೆ ತೋಟದ ನಡುವಲ್ಲಿ ಇರಲಿಕ್ಕೆ. ಯಾರ ರಗಳೆಯೂ ಇಲ್ಲ, ಈ ವೆಹಿಕಲ್ಗಳ ಸೌಂಡು ಕೂಡ ಇರೋದಿಲ್ಲ. ಹಾಗಾಗಿ ಖುಷಿಯಿಂದ ಇರ್ಬೋದು ನಮಗೆ. ಇಲ್ಲಿ ಕಾಣಿಸ್ತಾ ಇರುವ ಮನೆ ನಮ್ಮ ಪಕ್ಕದ ಮನೆ ಆಯಿತಾ. ಅಲ್ಲಿಯ ಜನಗಳು ಎಷ್ಟು ಒಳ್ಳೆ ಜನ ಗೊತ್ತುಂಟ. ನನಗೆ ಸ್ವಂತ ಮನೆಯವರ ರೀತಿಯಾಗಿದೆ. ಅಲ್ಲಿಂದ ಸೀದಾ ನಾನು ಬಂದದ್ದು ಆಫೀಸ್ಗೆ ಆಯಿತಾ. ಆಫೀಸ್ಗೆ ಬಂದು ಬೇಗ ನನ್ನ ವರ್ಕ್ ಕಂಪ್ಲೀಟ್ ಮಾಡಬೇಕಾಗಿತ್ತು. ಯಾಕೆ ಅಂತ ಹೇಳಿದರೆ ನಮಗೆ ಕರೆಕ್ಟ್ 10 ಗಂಟೆಗೆ ಮೀಟಿಂಗ್ ಕೂಡ ಚಾಲು ಆಗ್ತದೆ. ಮೀಟಿಂಗ್ಗೆ ಎಲ್ಲ ಕಮಿಟಿ ಮೆಂಬರ್ ಬರುವುದಕ್ಕಿಂತ ಮುಂಚೆ ನನ್ನ ವರ್ಕ್ ಕಂಪ್ಲೀಟ್ ಆಗಬೇಕಿತ್ತು. ಹಾಗಾಗಿ ನಾನು ಸ್ವಲ್ಪ ಬೇಗವೇ ವರ್ಕ್ ಮಾಡ್ತಾ ಇದ್ದೇನೆ ಆಯಿತಾ. ಇಲ್ಲಿ ನನ್ನ ಪಕ್ಕದಲ್ಲಿ ಕೂತ್ಕೊಂಡು ವರ್ಕ್ ಮಾಡ್ತಿದ್ದಾರಲ್ಲ, ಅವರು ನಮ್ಮ ಸೀನಿಯರ್ ಆಯಿತಾ. ನಮ್ಮ ಮಿಲ್ಕ್ ಸೊಸೈಟಿ ಸ್ಟಾರ್ಟ್ ಆದಾಗಿಂದ ಕೂಡ ಅವರು ಅಲ್ಲಿಯೇ ಕೆಲಸ ಮಾಡ್ತಾ ಇದ್ದಾರೆ. ಅವರಿಗೆ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಕೂಡ ಉಂಟು.
ಅವರೆಂತ ಗೊತ್ತುಂಟ, ಇವತ್ತಿನ ಮೀಟಿಂಗಿಗೆ ಬೇಕಾದ ರಿಪೋರ್ಟ್ ಎಲ್ಲ ತಯಾರು ಮಾಡಿ ಇಟ್ಕೊಳ್ತಾ ಇದ್ದಾರೆ. ಯಾಕಂದರೆ ಮೀಟಿಂಗ್ನಲ್ಲಿ ಅವರು ಕೇಳುವಾಗ ನಾವು ಗಡಿಬಿಡಿ ಆಗುವುದು ಸರಿ ಆಗೋದಿಲ್ಲಲ್ಲ, ಹಾಗಾಗಿ ಎಲ್ಲ ತಯಾರು ಮಾಡಿ ಇಟ್ಕೊಳ್ತಾ ಇದ್ದಾರೆ. ಹಾಗೆ ನನ್ನಲ್ಲಿಯೂ ಕೂಡ ಮಾತಾಡ್ತಾ ಇದ್ದರು, ನನ್ನಲ್ಲಿಯೂ ಕೆಲವೊಂದು ವಿಷಯವನ್ನು ಕೇಳ್ತಾ ಇದ್ದರು. ನಾನು ಕೂಡ ಅವರಿಗೆ ರೆಸ್ಪಾನ್ಸ್ ಮಾಡ್ತಾನೆ ನನ್ನ ವರ್ಕ್ ಕೂಡ ಮಾಡ್ತಾ ಇದ್ದೆ. ಹಾಗೆಯೇ ನಾನು ಟಿಫನ್ ಕೂಡ ನನಗೆ ಮೀಟಿಂಗ್ನಲ್ಲಿಯೇ ಇತ್ತು, ಹಾಗಾಗಿ ಮನೆಯಲ್ಲಿ ಟಿಫನ್ ಕೂಡ ಮಾಡಲಿಲ್ಲ ಆಯಿತಾ. ಇದೆಂತ ಗೊತ್ತುಂಟ, ಇದು ಬಟಾಟೆ ಅಂಬಡೆ ಆಯಿತಾ. ಅದನ್ನು ತಿಂದು ಮೀಟಿಂಗ್ ಎಲ್ಲ ಮುಗಿಸಿಕೊಂಡು ಮನೆಗೆ ಬರುವಾಗ ಒಂದು ಗೆಸ್ಟ್ ಕೂಡ ಬಂದಿದ್ರು ಆಯಿತಾ. ಗೆಸ್ಟ್ ಯಾರು ಅಂತ ಕೇಳ್ತೀರಾ? ಹೌದು, ಅಲ್ಲಿ ನೋಡಿ ನಾವಿಲ್ಲಿ ಆಚೆಯಿಂದ ಈಚೆ ಹೋಗೋದು. ಹಾಗೆ ನಮ್ಮ ಮನೆಯಲ್ಲಿ ನೋಡಿ ಎಷ್ಟು ಚಂದದ ದಾಸವಾಳ ಆಗಿದೆ ಅಂತೇಳಿ. ನನಗೆ ಈ ಹೂವಿನ ಗಿಡ ಎಲ್ಲ ಹಾಕೋದಂದ್ರೆ ಭಾರಿ ಇಷ್ಟ ಆಯಿತಾ. ಆದರೆ ನಾನೀಗ ವರ್ಕ್ ಮಾಡೋದ್ರಿಂದ ನನಗೆ ಅದರ ಕಡೆ ಗಮನ ಕೊಡಲಿಕ್ಕೆ ಆಗ್ತಾಯಿಲ್ಲ. ನಾನು ಎಲ್ಲಿ ಹೋದರೂ ಕೂಡ ಹೂವಿನ ಗಿಡ ಕಂಡ ಕೂಡಲೇ ಅದನ್ನು ತೆಗೆದುಕೊಂಡು ಬಂದು ನಡ್ತೇನೆ ಆಯಿತಾ. ನನ್ನಲ್ಲಿ ಸಾಧಾರಣ ಸುಮಾರು ಕಲರ್ನ ದಾಸವಾಳ ಇತ್ತು, ಆದರೆ ಲಾಸ್ಟ್ ಇಯರ್ನ ಮಳೆಗೆ ಕೆಲವೆಲ್ಲ ಹೋಯಿತು ಆಯಿತಾ. ಹಾಗೆಯೇ ನಾನು ಮಳೆ ಸ್ವಲ್ಪ ಕಡಿಮೆ ಇದ್ದಿದ್ದರಿಂದ ಶಿರ್ತಡಿಗೆ ಹೋಗಿ ಮನೆಗೆ ಬೇಕಾದಂಥ ಸ್ವಲ್ಪ ವೆಜಿಟೇಬಲ್ಸ್ ಫ್ರೂಟ್ಸ್ ಎಲ್ಲ ತೆಗೆದುಕೊಂಡು ಬಂದೆ. ಯಾಕೆಂದರೆ ನನ್ನ ಮಗಳಿಗೆ ಇನ್ನು ಸ್ನ್ಯಾಕ್ಸ್ ಬಾಕ್ಸ್ನಲ್ಲೆಲ್ಲ ಹಾಕಿ ಕೊಡಲಿಕ್ಕೆ ಇರ್ತದಲ್ಲ. ಈ ಬೇಕರಿ ಐಟಮ್ ಎಲ್ಲ ಹಾಕಿ ಕೊಡುವುದಕ್ಕಿಂತ ಈ ರೀತಿ ಫ್ರೂಟ್ಸ್ ಎಲ್ಲ ಹಾಕಿ ಕೊಟ್ಟರೆ ಅಲ್ಲಿ ಆದರೆ ತಿಂತಾರೆ, ಮನೆಯಲ್ಲಿ ಅವರಿಗೆ ತಿನ್ನುವುದಿಲ್ಲ ಅಲ್ಲ. ಹಾಗೆ ನನ್ನ ಮಗಳಿಗೆ ಇಷ್ಟವಾದ ಫ್ರೂಟ್ಸನ್ನು ಮಾತ್ರ ತೆಗೆದುಕೊಂಡು ಬಂದಿದ್ದೇನೆ. ಅವಳು ಇಷ್ಟ ಮಾಡಿ ತಿನ್ನುವುದು ಡ್ರ್ಯಾಗನ್ ಫ್ರೂಟ್ ಆಯಿತಾ. ಹಾಗೆ ಇವನಿಗೆ ಚಹಾ ಕುಡಿಲಿಕ್ಕೆ ಸ್ವಲ್ಪ ತಿಂಡಿ ಎಲ್ಲ ಬೇಕಾಗ್ತದಲ್ಲ, ಹಾಗಾಗಿ ಸ್ವಲ್ಪ ತಿಂಡಿ ಕೂಡ ತೆಗೆದುಕೊಂಡು ಬಂದಿದ್ದೇನೆ. ನಮಗೆ ಇದು ಒಂದು ಸ್ವಲ್ಪ ದಿವಸ ತನಕ ಬರ್ತದೆ. ಹಾಗೆ ನೋಡಿ ನಮ್ಮ ಚಿಂಟುವಿನ ಪೋಖ್ರಿ ನೋಡಿ, ಅವನ ಆಚೆಯಿಂದ ಬಂದು ಈಚೆ ಬಾಗಿಲು ತೆಗಿರಿ ಒಳಗೆ ಹೋಗ್ತೇನೆ ಅಂತ ಹೇಳ್ತಾನೆ. ಬಾಗಿಲು ತೆಗಿಲಿಲ್ಲ ಅಂತೇಳಿ ಸೀದಾ ಆಚೆ ಹೋದಾಯ್ತಾ. ಹಾಗೆ ತಂದಂಥ ವೆಜಿಟೇಬಲ್ಸ್ನೆಲ್ಲ ಈವ್ನಿಂಗ್ ನಾವು ಪಲಾವ್ ಮಾಡುವ ಅಂತೇಳಿ ಅದನ್ನು ಕಟ್ ಮಾಡುವ ಅಂತ ಕೂತ್ಕೊಂಡೆ. ಹಾಗೆಯೇ ಕಟ್ ಮಾಡುವಾಗ ಹಾಗೆಯೇ ಕೂತ್ಕೊಂಡು ಕಟ್ ಮಾಡಲಿಕ್ಕೆ ಉರುವು ಆಗ್ತದಲ್ಲ, ಹಾಗಾಗಿ ಟಿ ವಿ ಕೂಡ ಹಾಕಿಕೊಂಡು ಟಿ ವಿ ನೋಡ್ತಾ ನೋಡ್ತಾ ವೆಜಿಟೇಬಲ್ ಕಟ್ ಮಾಡಲಿಕ್ಕೆ ಶುರು ಮಾಡಿದ್ದು. ಹಾಗೆ ನನಗೆ ಇವತ್ತು ಇಡೀ ದಿವಸ ನನ್ನ ಮಗಳದೇ ಚಿಂತೆಯಾಗಿತ್ತು ಮಾರ್ರೆ. ಅವಳು ಮನೆಯಲ್ಲಿ ಇದ್ದರೆ ಕಿರಿಕಿರಿ ಮಾಡ್ತಾನೆ ಇರ್ತಾಳೆ, ಆದರೆ ಅವಳು ಇಲ್ಲದಾಗ ಇಡೀ ಮನೆಯೇ ಮೌನವಾಗಿದೆ. ಹಾಗಾಗಿ ನನಗೆ ಗಲ್ಗೆಗೊಮ್ಮೆ ಅವಳದೇ ಯೋಚನೆ ಆಗ್ತಿತ್ತು, ಶಾಲೆಯಲ್ಲಿ ಹೇಗಿದ್ದಾಳೋ ಏನೋ ಅಂತೇಳಿ. ನೋಡಿ ಇಲ್ಲಿ ವೆಜಿಟೇಬಲ್ಸ್ ಎಲ್ಲ ಕಟ್ ಮಾಡಿ ಸ್ವಲ್ಪ ರೆಸ್ಟ್ ಮಾಡುವ ಅಂತ ಬಂದೆ. ಅಲ್ಲಿಗೆ ಕೂಡ ಬಂದ ಮಾರ್ರೆ ಅವನು. ನಾನು ಎಲ್ಲಿ ಇರ್ತೀನಿ ಅಲ್ಲಿ ಇರ್ತಾನೆ ಅವನಿಗೆ ನಾನು ಅಂದರೆ ಆಯಿತು. ಅವನಿಗೆ ಒಟ್ಟಿನಲ್ಲಿ ನನ್ನೊಟ್ಟಿಗೆ ಇರಲಿಕ್ಕೆ ಇಷ್ಟಪಡ್ತಾನೆ. ಇವತ್ತು ಚಾರ್ವಿ ಕೂಡ ಇಲ್ಲಲ್ಲ, ಹಾಗಾಗಿ ಅವನಿಗೆ ಆರಾಮಾಗಿದೆ. ಚಾರ್ವಿ ಇದ್ದರೆ ಅವಳು ಕೂಡ ಬಂದು ಜಗಳಕ್ಕೆ ನಿಲ್ತಾಳೆ, ನಾನು ಮಲಗ್ತೇನೆ ಅಮ್ಮನೊಟ್ಟಿಗೆ ಅಂತೇಳಿ. ಆದರೆ ಇವತ್ತು ಚಾರ್ವಿ ಇಲ್ಲಲ್ಲ, ಹಾಗಾಗಿ ಇವನಿಗೆ ಎಷ್ಟು ಖುಷಿಯಾಗಿದೆ. ಅಷ್ಟೊತ್ತಿಗಾಗಲೇ ನನ್ನ ಮಗಳು ಕೂಡ ಶಾಲೆಯಿಂದ ಬಂದಳು. ನನ್ನ ಮಗಳ ಹತ್ರ ಶಾಲೆ ಹೇಗಿತ್ತು ಅಂತೇಳಿ ವಿಚಾರಿಸ್ತಾ ಇದ್ದೇನೆ. ಅವಳು ಬರುವಾಗ ಸ್ವಲ್ಪ ಡಲ್ಲಾಗಿ ಕಾಣಿಸಿದ್ಲು. ನನಗೆ ಹಾಗಾಗಿ ಸ್ವಲ್ಪ ಟೆನ್ಷನ್ ಆಯಿತು, ಎಂತಪ್ಪ ಡಲ್ ಇದ್ದಾಳಲ್ಲ ಅಂತೇಳಿ. ಆದರೆ ಅವಳು ಡಲ್ ಎಂತ ಇರಲಿಲ್ಲ ಮಾರ್ರೆ, ಖುಷಿಯಾಗೇ ಇದ್ಲು. ಅಲ್ಲಿ ಮಲಗಿದ್ಲು ಅಂತ ಕಾಣಿಸ್ತದೆ, ಹಾಗಾಗಿ ಸ್ವಲ್ಪ ಡಲ್ಲಾಗಿ ಕಾಣಿಸ್ತಾ ಇದ್ಲು. ಓ ದೇವರೇ, ನೀರಂಚನೆಂಡದೆಯ ಪರ್ಲೆ ಚೂರು ಕೇರ್ ಫ್ರೆಂಡ್ ಆಗಿರ ಸ್ಕೂಲದು ಹಾಂ ಏರಪ್ಪ ಸರಿ ಸ್ಕೂಲ್ ಡೇರ್ ಫ್ರೆಂಡ್ ಆಗಿರ ಫ್ರೆಂಡ್ ಆಗ್ತಿದ್ದೀರ ಇರಲ್ಲ ಅವಿಷನ್ನ ಫ್ರೆಂಡ್ ಆಗಿರ್ನ ಹಾಂ ಇತ್ತ ಬಂದಿದ್ದಲ್ಲ ತಿನ್ನೋನು ಬಂದಿ ತಿನ್ನೋ ನೋಡು ಅಲ್ಲ ತಿಂಡಿ ಪೂರ ಕಂತೀತೆ ಫ್ರೂಟ್ಸ್ ಕಂತದೆ ಫ್ರೂಟ್ಸು ಅಲ್ಲಿ ಚಿಂತು ಅಪ್ಪು ಟೀಚರ್ ಪಾತನ ಜೋರ ಇಲ್ಲ ಪಾತನ ಎಂಚಂಡಿ ನೀ ಶಾಲೆಗೆ ಖುಷಿ ಅಂಡಿ ಎಷ್ಟು ಖುಷಿ ಅಂಡಿ ಸುಮಾರು ಖುಷಿ ಅಂದ ಎಲ್ಲ ಹೋಗತ್ತೆ ಶಾಲೆಗೆ ಖುಷಿ ಆಗ್ಬಿಡತ್ತೆ ಅವಳು ಸುಮಾರು ಜೋಗ್ಲು ಇರತ್ತೆ 8:30ಗೆ ರಿಕ್ಷಾ ಇಲ್ಲಗೆ ನೀ ಬರ್ತಾರಪ್ಪ ಸೇಮ್ ಟೈಮ್ ಉಗ್ಗ ಪೂರ ಉಂಟಾರ ಇದೆ ಶೋಕಿತ್ತಲ್ಲ ಉಗ್ಗ ನಾದ ಉಗ್ಗ ಇತ್ತಂದು ನಾದ ಉಗ್ಗ ಶಾಲೆದ ಉಗ್ಗನ ಕಜಿ ಕುದ್ದಾರ ಟೊಮಟೊ ಸಾರ್ ಬೇಗ ಬಿಸ್ಕೆಟ್ ಎಲ್ಲ ತಿನ್ಪಾರ ಲಾವ ತಿನ್ಪಾರ ಹಾಂ ಫ್ರೂಟ್ಸ್ ತಿನ್ಪಾರ ಓ ಫ್ರೂಟ್ಸ್ ತಿನ್ಪಾರ ಪೆರಂಗಾಯಿ ತಿನ್ಪಾರ ಹೋಗ ಮ್ಯಾಂಗೋ ಮ್ಯಾಂಗೋ ಕುಕ್ಕು ಪಪ್ಪು ಆ್ಯಪಲ್ ಪಪ್ಪು ಹೋಗ್ಬೋದು ಡ್ರ್ಯಾಗನ್ ಫ್ರೂಟ್ ಅವಾ ನನ್ನ ಮಗಳಿಗೆ ಕನ್ನಡ ಬರದೇ ಇರೋ ಕಾರಣ ನಾನು ಅವಳಲ್ಲಿ ತುಳುವಲ್ಲಿಯೇ ಮಾತಾಡ್ತಿದ್ದೇನೆ. ನೋಡಿ, ಇವತ್ತು ನನ್ನ ಮಗಳು ಫಸ್ಟ್ ಡೇ ಸ್ಕೂಲ್ನಲ್ಲಿ ಬರೆದದ್ದು ABDEF ಬರೆದಿದ್ದಾಳೆ. C ಎಲ್ಲಿ ಹೋಯ್ತು ಅಂತ ಕೇಳಬೇಡಿ, C ಎಲ್ಲಿ ಹೋಯ್ತು ಅಂತ ನನಗೆ ಕೂಡ ಗೊತ್ತಿಲ್ಲ ಮಾರ್ರೆ. ಅಷ್ಟು ಬರೆದಿದ್ದಾಳಲ್ಲ, ಅಷ್ಟು ಖುಷಿ ಆಯಿತು. ನೋಡಿ, ನಾನು ಹೇಳಲಿಲ್ಲ ಅವಳಿಗೆ ಡ್ರ್ಯಾಗನ್ ಫ್ರೂಟ್ ಅಂದರೆ ಭಾರಿ ಇಷ್ಟ, ಹಾಗಾಗಿ ಡ್ರ್ಯಾಗನ್ ಫ್ರೂಟನ್ನೇ ತೆಗೆದುಕೊಂಡು ಬಂದು ಕೊಟ್ಟಳು ಕಟ್ ಮಾಡಿ ಕೊಡಲಿಕ್ಕೆ. ಹಾಗಾಗಿ ನಾನು ಕೂಡ ಅವಳಿಗೆ ಡ್ರ್ಯಾಗನ್ ಫ್ರೂಟ್ ಕಟ್ ಮಾಡಿ ಕೊಡ್ತಾ ಇದ್ದೇನೆ ಆಯಿತಾ.
ಅವಳು ಡ್ರ್ಯಾಗನ್ ಫ್ರೂಟ್ ಆದರೆ ಸ್ವಲ್ಪ ಇಷ್ಟ ಮಾಡಿ ತಿಂತಾಳೆ. ಅರ್ಧ ತೆಗೆದಿಟ್ಟೆ, ಯಾಕೆಂದರೆ ಅವಳು ಪೂರ್ತಿ ತಿನ್ನಲಿಕ್ಕೆ ಆಗೋದಿಲ್ಲ, ಸುಮ್ಮನೆ ಹಾಳು ಮಾಡೋದಕ್ಕಿಂತ ತೆಗೆದಿಡೋದು ಒಳ್ಳೆಯದಲ್ಲ ಅಂತೇಳಿ ಅರ್ಧ ಒಂದು ಬಾಕ್ಸ್ನಲ್ಲಿ ಹಾಕಿ ತೆಗೆದಿಟ್ಟೆ ಆಯಿತಾ. ನೋಡಿಲಿ ಎಷ್ಟು ಖುಷಿಯಿಂದ ತಿಂತಾಳೆ ಡ್ರ್ಯಾಗನ್ ಫ್ರೂಟ್ನ ಅಂತೇಳಿ. ಡ್ರ್ಯಾಗನ್ ಫ್ರೂಟ್ನಲ್ಲಿ ಕೂಡ ಅವಳಿಗೆ ಪಿಂಕ್ ಕಲರ್ ಇದ್ದರೆ ಮಾತ್ರ ಇಷ್ಟಪಟ್ಟು ತಿನ್ನೋದಾಯ್ತಾ, ವೈಟ್ ಇದ್ದರೆ ಬೇಡ ಅಂತ ಹೇಳ್ತಾಳೆ. ಪಿಂಕ್ ಯಾಕೆ ಇಷ್ಟ ಗೊತ್ತುಂಟಾ, ಅದನ್ನು ತಿನ್ನುವಾಗ ಲಿಪ್ಪೆಲ್ಲ ಪಿಂಕ್ ಪಿಂಕ್ ಆಗ್ತದಲ್ಲ, ಹಾಗಾಗಿ ಇಷ್ಟಪಟ್ಟು ತಿಂತಾಳೆ ಆಯಿತಾ. ನೋಡಿ, ಇದಿಷ್ಟು ನನ್ನ ಇವತ್ತಿನ ವ್ಲಾಗ್ ಆಗಿತ್ತು. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಆಯಿತಾ.